ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ನಾಳೆ ಬೆಳಗ್ಗೆ 10 ಗಂಟೆಯಿಂದಾನೇ ಬರುತ್ತೆ ಅನ್ನೋಂತಾದರೆ ಹೇಳ್ತಾ ಇದ್ದಾರೆ. ಈ ಕುರಿತು ಮಾತನಾಡೋಣ. ಪಕ್ಕಾ ನಿಮಗೆ 19ನೇ ಕಂತಿನ ನಾಳೆ ಬರುತ್ತಾ ಬರಲ್ವಾ, ಈ ಕುರಿತು ಎಲ್ಲ ಮಾತನಾಡೋಣ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಆದರೆ ಇದೆ. ಅದು ಏನೆಂದರೆ, ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರತಿ ತಿಂಗಳು ಎಷ್ಟು ಹಣ ಖರ್ಚಾಗುತ್ತೆ ಎಂಬುದನ್ನು ಮೊದಲ ಬಾರಿಗೆ ವೇದಿಕೆ ಮೇಲೆ ಬಿಚ್ಚಿಟ್ಟ ಸಿಎಂ ಸಿದ್ದರಾಮಯ್ಯನವರು ಚುನಾವಣೆಯ ವೇಳೆ ಘೋಷಿಸಿದಂತೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಕರ್ನಾಟಕ ಕಾಂಗ್ರೆಸ್ ಅಷ್ಟೇ ಟೀಕೆಯನ್ನು ಸಹ ಎದುರಿಸುತ್ತಿದೆ. ಹಲವು ಬಾರಿ ಗೃಹಲಕ್ಷ್ಮಿ ಹಣ ತಡವಾಗಿ ಜಮಾ ಆಗಿಸಿಲ್ಲ, ಗ್ಯಾರಂಟಿ ಯೋಜನೆಗಳು ನಿಂತು ಹೋಗುವ ಮುನ್ಸೂಚನೆ ಎಂದು ಟೀಕೆ ಮಾಡಿದ್ದೇ ಹೆಚ್ಚು. ಇಲ್ಲಿ ಈ ಟೀಕೆಗಳಿಗೆ ಕಾಂಗ್ರೆಸ್ ಸರ್ಕಾರ ಪ್ರತ್ಯುತ್ತರ ನೀಡುತ್ತಲೇ ಬಂದಿದೆ. ಅಂದರೆ ಹಣ ಜಮಾ ಮಾಡಿಕೊಂಡು ಪ್ರತ್ಯುತ್ತರ ಕೊಡ್ತಾನೆ ಬರ್ತಿದೆ. 1-2 ತಿಂಗಳು ಲೇಟ್ ಆದರೆ ಸಾಕು, ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಲ್ಲ ಅಂದ್ಬಿಟ್ಟು ವಿಪಕ್ಷ ನಾಯಕರಾದ ಬಿಜೆಪಿಯವರು ಹೇಳ್ತಾನೆ ಬರ್ತಾರೆ. ಗೃಹಲಕ್ಷ್ಮಿ ಯೋಜನೆ ಒಂದೇ ಅಲ್ಲ, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳು ಅಷ್ಟೇ ಸ್ವಲ್ಪ ಏನಾದರೂ ತಡವಾಗಿ ಬಿಟ್ಟರೆ ಸಾಕು, ಯುವ ನಿಧಿ ಯೋಜನೆ, ಅನ್ನಭಾಗ್ಯ ಯೋಜನೆ ಹಣ ಎಲ್ಲ ಕೊಡೋದು ಸ್ವಲ್ಪ ತಡವಾದರೆ ಈ ಥರ ಬಿಜೆಪಿಯವರು ಟೀಕೆಗಳನ್ನ ಮಾಡ್ತಾನೆ ಇದ್ರು. ಇದಕ್ಕೆ ಪ್ರತ್ಯುತ್ತರ ಕಾಂಗ್ರೆಸ್ ಸರ್ಕಾರದವರು ಕೊಡ್ತಾನೆ ಇದ್ರು. ಅವರು ಟೀಕೆಗಳನ್ನು ಮಾಡಿದಾಗೆಲ್ಲ 2-3 ತಿಂಗಳು ಹಣ ಒಟ್ಟಿಗೆನೇ ಎಲ್ಲ ಜಮಾ ಮಾಡುತ್ತಿದ್ರು. ಇದು ಸಹ ಇದೇ ವಿಷಯದ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನು ಮಾತನಾಡಿದ್ರು. ಗ್ಯಾರಂಟಿ ಯೋಜನೆಗಳಿಗೆ ತಿಂಗಳಿಗೆ ಒಟ್ಟು 50,000 ಕೋಟಿ ಖರ್ಚಾಗುತ್ತಿದೆ, ಆದರೂ ಅವುಗಳನ್ನು ನಿಲ್ಲಿಸಲು ಮಾತಿಲ್ಲ ಎಂದು ಟೀಕೆ ಮಾಡುವವರಿಗೆ ಉತ್ತರ ಆದರೆ ಕೊಟ್ಟಿರುವಂಥದ್ದು. ಈ ಮೂಲಕ ಇದೇ ಮೊದಲ ಬಾರಿಗೆ ಸಿಎಂ ಅವರು ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಗೆ ತಿಂಗಳಿಗೆ ತಗಲುವ ವೆಚ್ಚವನ್ನು ಬಿಚ್ಚಿಟ್ಟರು. ಅಂದರೆ ಸ್ನೇಹಿತರೆ ನೋಡಿ, ಇಲ್ಲಿ ಕಡಿಮೆ ಅಲ್ಲ, ಒಟ್ಟು 50,000 ಕೋಟಿ ಆದರೆ ತುಂಬಾನೇ ಖರ್ಚಾಗಿರುತ್ತದೆ. ಸ್ನೇಹಿತರೆ ನೋಡಿ, ಇಲ್ಲಿ ನೀವೆಲ್ಲರೂ ಪ್ರಶ್ನೆ ಮಾಡ್ತಿರ್ತೀರ, ಗೃಹಲಕ್ಷ್ಮಿದು ಇಷ್ಟೆಲ್ಲ ಖರ್ಚು ಮಾಡ್ತಾರಾ, ಯಾಕೆ ಕರೆಕ್ಟಾಗಿ ಅಮೌಂಟನ್ನು ಜಮಾ ಮಾಡ್ತಿಲ್ಲ, ನಮ್ಮ ಫೆಬ್ರವರಿಯಲ್ಲೇ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಬರಬೇಕಿತ್ತು, ಯಾಕೆ ಹಣ ಜಮಾ ಮಾಡಿಲ್ಲ, ಫೆಬ್ರವರಿಯಿಂದ 19ನೇ ಕಂತಿನ ಹಣ ಆದರೆ ಮಾರ್ಚ್ನಲ್ಲಿ ಬಂದು ಜಮಾ ಆಗ್ಬೋದಿತ್ತು, ಯಾಕೆ ಹಣ ಜಮಾ ಆಗ್ತಿಲ್ಲ ಅಂತ ಸಾಕಷ್ಟು ಜನ ಪ್ರಶ್ನೆನ ಮಾಡಿರ್ತೀರ. ಸ್ನೇಹಿತರೆ ನೋಡಿ, ಇಲ್ಲಿ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ನಮ್ಮೆಲ್ಲರ ಕೈಯಲ್ಲಿ ಜಮಾ ಮಾಡೋದಕ್ಕೆ ಆಗಿಲ್ಲ ಅಂತ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈಗ ನೀವು ಯಾರೂ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಸೋಮವಾರ ಅಂದರೆ ನಾಳೆ ಬೆಳಗ್ಗೆನೆ 10 ಗಂಟೆಯಿಂದಾನೇ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ನಾಳೆಯಿಂದಾನೇ ಗೃಹಲಕ್ಷ್ಮಿಯರಿಗೆ ಹಂತವಾಗಿ ಹಣ ಬಂದು ಜಮಾ ಆಗುತ್ತೆ. ಮೊದಲನೇ ಹಂತದಲ್ಲಿ 40 ಲಕ್ಷ ಫಲಾನುಭವಿಗಳಿಗೆ, ಎರಡನೇ ಹಂತದಲ್ಲಿ 40 ಲಕ್ಷ ಫಲಾನುಭವಿಗಳಿಗೆ, ಇನ್ನುಳಿದ ಫಲಾನುಭವಿಗಳಿಗೆ ಮೂರನೇ ಹಂತದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಮಾಡ್ತಾರೆ. ಸ್ನೇಹಿತರೆ, ಆದರೆ ಕೆಲವರು ಕಳೆದ ವಿಡಿಯೋಸ್ನಲ್ಲಿ ಕಮೆಂಟನ್ನು ಮಾಡಿದ್ರು, ನಮಗೆ 19ನೇ ಕಂತಿನ ಆಲ್ರೆಡಿ ಬಂದುಬಿಟ್ಟಿದೆ ಅಂತ ಕಮೆಂಟನ್ನು ಮಾಡಿರ್ತೀರ. ಈಗ ವಿಡಿಯೋಸ್ ಕೆಳಗಡೆ ಒಂದು ಕೆಲಸ ಮಾಡಿ, 19ನೇ ಕಂತಿನ ಏನಾದರೂ ಬಂದಿದೆ ಅಂದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ. ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಹಣ ಬಂದಿಲ್ಲ ಅಂತ ಹೇಳಿ. ಈ ಕಮೆಂಟಲ್ಲಿ ನೋಡೋಣ ಯಾರ್ಯಾರಿಗೆ ಹಣ ಬಂದಿದೆ, ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತ. ನಿಮಗೆ ಹಣ ಬಂದಿದೆ ಅಂತ ಹೇಳುವಾಗ ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನು ಕೂಡ ಹೇಳಿ ಸ್ನೇಹಿತರೆ. ಈ ರೀತಿಯಂಥ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.